ಆರಾಧನೆ ಇವಾಗ ಇಲ್ಲಿ ನಡೀತಾ ಇದೆ. ಇದೇ ರೀತಿ ಆರಾಧನೆ ಎಷ್ಟೋ ಸ್ಥಳಗಳಲ್ಲಿ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋ ವಿಷಯ ತಾನೇ ಇದು. ಈಗ ಆ ಸ್ಥಳದಲ್ಲಿ ಸತ್ತವರು ಬದುಕ್ತಾ ಇದ್ದಾರೆ. ಇನ್ನೊಂದು ಸ್ಥಳ ಆರಾಧನೆ ನಡೀತಾ ಇದೆ, ಸತ್ತವರು ಬದುಕ್ತಾ ಇದ್ದಾರೆ, ಕುಂಟರು ನಡೀತಾ ಇದ್ದಾರೆ, ಕುರುಡರು ಸ್ವಸ್ಥತೆ ಹೊಂದುತ್ತಾ ಇದ್ದಾರೆ, ದೃಷ್ಟಿ ಹೊಂದುತ್ತಾ ಇದ್ದಾರೆ. ಕ್ಷಣ ಮಾತ್ರದಲ್ಲಿ ಅದ್ಭುತ ನಡೀತಾ ಇದೆ. ಈ ವಿಷಯ ತಿಳಿದ ತಕ್ಷಣ ನೀವೇನು ಮಾಡ್ತೀರಾ? ನೀವು ಸಹ ಅಲ್ಲಿಗೆ ಖಂಡಿತವಾಗ್ಲೂ ಹೋಗ್ತೀರಾ. ಹೋದ ಮೇಲೆ ಹೋಗ್ತೀರಾ, ಹೋಗೋದಕ್ಕೆ ಪ್ರಯಾಸನ ಪಡ್ತೀರಾ. ನಿಮ್ಮ ಬಳಿ ಬಂದು ದೇವರು ಒಂದು ಮಾತು ಕೇಳ್ತಾರೆ, ನಾಳೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಏನಂತ ಹೇಳ್ತಾರೆ ದೇವರು? ನಾಳೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ತಕ್ಷಣ ನೀವು ಈಗ ಆರಾಧನೆ, ಇಲ್ಲಿ ಆರಾಧನೆ ನಡೀತಾ ಇದೆ, ಈಗ ಅಲ್ಲಿ ಸ್ವಸ್ಥತಾ ಕೋಟ ಆರಾಧನೆ ನಡೀತಾ ಇದೆ. ನಿಮ್ಮ ಶರೀರದಲ್ಲಿ ಒಂದು ರೋಗ ಇತ್ತು. ತಕ್ಷಣ ಏನು ಮಾಡ್ತೀರಾ? ದೇವರು ಹೇಳಿದ್ದೇನು, ನಾಳೆ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಇವತ್ತು ನಾವೇನು ಮಾಡಬೇಡೋಣ, ಆ ಆರಾಧನೆಗೆ ಹೋಗಿ ನಮ್ಮ ರೋಗನ ಬಿಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಅಲ್ಲಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀರಾ, ಇಷ್ಟಪಡ್ತೀರಾ ಅಲ್ವಾ? ಅಂದರೆ ಇವತ್ತು ದೇವ್ರಂಗೆ ಮಾತು ಹೇಳಿದ ತಕ್ಷಣ ನಾಳೆ ಅನ್ನೋ ಪದನ ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡು, ನಾಳೆ ಅನ್ನೋದು ನಿನಗೆ ಗೊತ್ತಿದೆಯಾ? ನಾಳೆ ನೀನು ಇದೆಯಾ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲ. ನಾಳೆ ವಿಷಯ ಕುರಿತು ಚಿಂತೆ ಮಾಡಬೇಡ ಅಂತ ಹೇಳಿದ್ದಾರೆ ದೇವರು. ಅದಕ್ಕೆ ನಾಳೆ ಬಗ್ಗೆ ನಿಂಗೆ ತಿಳಿದಿಲ್ಲ. ಆದರೆ ನಾಳೆ ಅನ್ನೋ ಪದ, ಆ ಒಂದು ದಿನ ಅನ್ನೋ ಪದ, ಆ ಒಂದು ದಿನ ಯಾವಾಗ ಅಂತ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನೀನು ಮಾಡಬೇಕಾಗಿರೋದು ಅಂದರೆ ಮಾನಸಾಂತರ ಹೊಂದಬೇಕಿತ್ತು. ಹಲ್ಲೆಲೂಯಾ. ನೀವು ಮಾನಸಾಂತರ ಹೊಂದಿದ್ದೀರಾ, ನೀವೇನೇ ರೋಗ ಬಿಡುಗಡೆ ಆಗಬೇಕು, ಸ್ವಸ್ಥತೆ ಆಗಬೇಕು ಅಂತ ಹೋಗಿ ಪ್ರಯೋಜನ ಏನು ಬಂತು? ರೋಗ ಇದ್ದರೆ ಏನಂತೆ, ನಾಳೆ ದೇವರು ಬಂದರು ನಿನ್ನ ಕರ್ಕೊಂಡು ಹೋದ್ರೆ, ನೀನು ಮಾನಸಾಂತರ ಹೊಂದಿದ್ರೆ ನಿನಗೆ ಪರಲೋಕ ರಾಜ್ಯ. ಹಲ್ಲೆಲೂಯಾ. ಸೊ ನಾವೇನು ಮಾಡಬೇಕು? ವಾಕ್ಯನ ತಿಳಿದುಕೊಳ್ಳುವುದಕ್ಕೂ ವಾಕ್ಯನ ಕೇಳುವುದಕ್ಕೂ ಆಸಕ್ತಿ ಪಡ.